ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗಿದ್ದೀರಿ? ಚಲೋ ಚೆನ್ನಾಗಿದ್ದೀರಿ? ನಾವು ಕೂಡ ಚೆನ್ನಾಗಿದ್ದೀವಿ. ಈಗ ಏನಪ್ಪ ಅಂತಂದ್ರೆ ನಾವು ಇಲ್ಲಿ ಕೆಲ್ಸಕ್ಕೆ ಬಂದಿದ್ದು. ಕೆಲ್ಸಕ್ಕೆ ಬರಂತಲೇ ಮಳೆ ಒಂದು ಬತ್ರಿ, ಮಳೆ ಒಂದು ಬರಾಕತ್ತಂತಲೇ ಇಲ್ಲಿ ಚಾಟಿಗೆ ಕೂತವ್ ನೋಡ್ರಿ ಫ್ರೆಂಡ್ಸ. ಈ ಥರ ನಮ್ಮ ಊರಿನ ಕಡೆ ಮಳೆ ಆಗತ್ತೈತ್ರಿ. ನೋಡಿ ಫ್ರೆಂಡ್ಸ್, ಯಾವ ಥರ ಮಳೆ ಆಗಾಕತ್ತಂತ ನಿಮ್ಗೆ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ, ಈ ಥರ ಮಳೆ ಆಗತ್ತೈತ್ರಿ. ನೋಡ್ರಿ, ಈ ಥರ ನಮ್ಮ ಊರಿನ ಕಡೆ ಮಳೆ ಆಗತ್ತೈತಿ. ನಿಮ್ಮ ಊರಿನ ಕಡೆ ಮಳೆ ಆಗತ್ತೈತಿ ಅನ್ನೋ ಕಮೆಂಟ್ದಾಗ ತಿಳಿಸ್ರಿ ಫ್ರೆಂಡ್ಸ. ನಮ್ಮ ಊರಿನ ಕಡೆನೂ ಈ ಥರ ಮಳೆ ಆಗತ್ತೈತಿ. ನೋಡ್ರಿ, ಮಳೆ ಆಗತ್ತಂತ ನಾವು ಇಲ್ಲಿ ಚಾಟಿಗೆ ಕೂತೇವೆ ನೋಡ್ರಿ. ಇದು ಸಜ್ಜಿ ಗಡ್ಡಿ ತೆಗ ಕೂತವ್ರಿ. ಆದರೂ ನಮ್ಮನ್ನು ತೋರ್ಸಾಕತ್ತೈತಿದ. ಇಲ್ಲಿ ಆಸುಪಾಸು ಎಲ್ಲಿ ಮನೆ ಇಲ್ರಿ, ಮನೆ ಇಲ್ಲಾರ ಕೈಲ್ಲ ಸಜ್ಜಿ ಗಡ್ಡಿ ತೆಗ ಕೂತವು. ಆದ್ರೂ ನಮ್ಮನ್ನು ತೋರ್ಸಾಕತ್ತೈತಿದ. ಸ್ವಲ್ಪ ಚಾಟ್ ಐತೈತೆ ಕೂತವ್ರಿ. ತೋರ್ಸ್ರಿ ಭೀ ಹಂಗೆ ತೋರ್ಸ್ಕೊಂಡು ಹೋಗ್ತಾವ್ರಿ. ನೋಡಿ ಫ್ರೆಂಡ್ಸ, ನಿಮ್ಮ ಕಡೆನೂ ಮಳೆ ಆಗಾಕತ್ತೈತಿ ಅನ್ನೋ ತೋರಿಸ್ರಿ. ನೋಡಿ ಫ್ರೆಂಡ್ಸ, ಈ ವರ್ಷ ಮಳೆ ಹೆಚ್ಚಾಗಿ ಆಗಿಲ್ಲತ್ತಂದ ನಮಗೆ ಭಾಳ ತೊಂದರೆ ಆಗಾಕತ್ತೈತ್ರಿ. ಯಾಕಂದ್ರೆ ಬೆಳೆ ಎಲ್ಲ ಒಣಗಾಕತ್ತಿದ್ದು. ಈಗನ್ಕು ಬೆಳೆ ಬರ್ತಾವತ್ತಂದ ನಮ್ಗೆ ನಂಬಿಕೆ ಐತ್ರಿ. ಯಾಕಂದ್ರೆ ಫ್ರೆಂಡ್ಸ, ನಮ್ಮ ಕಡೆ ಗೋವಿನ ಜೋಳನ ಹೆಚ್ಚಾಗಿ ಬಿತ್ತಾರ್ರಿ. ಮಳೆ ಈ ಸಲ ಹೆಚ್ಚಾಗಿಲ್ಲಂತ ಎಲ್ಲರಿಗೂ ಜನರಿಗೆ ಸ್ವಲ್ಪ ದಿಂಗ ಬಡ್ದೈತ್ರಿ. ಆದರೂ ಈ ಸಲ ಮಳೆ ಚಲೋ ಆಗಾಕತ್ತೈತಿ ನೋಡ್ರಿ. ಬಿತ್ತಿದ ಬೆಳೆಗಳಿಗೆಲ್ಲ ಚಲೋ ಆಗಾಕತ್ತೈತ್ರಿ. ಬೆಳೆ ದೊಡ್ಡದಾಗಿ ಕಾಳು ಕೊಟ್ರೆ ಸಾಕ್ರಿ ಫ್ರೆಂಡ್ಸ, ಚಲೋ ಆಕತ್ರಿ. ದನಗಳಿಗೆ, ಹಸುಗಳಿಗೆಲ್ಲ ಮೇವು ಕೊಡ್ತೈತ್ರಿ. ನಮಗೂ ಎಲ್ಲ ಹೊಟ್ಟಿಗೆ ಕಾಳು ಕೊಡ್ತೈತಿ ನೋಡ್ರಿ ಫ್ರೆಂಡ್ಸ. ನಮ್ಮ ಕಡೆ ಹೆಚ್ಚ ಗೋವಿನ ಜೋಳನೇ ಬಿತ್ತಾರಿ. ಆಮೇಲೆ ಅರಿಶಿನ ಅಷ್ಟು ಸ್ವಲ್ಪ ಬಿತ್ತಾರಿ. ಆಮೇಲೆ ಕಬ್ಬಾನು ಹೆಚ್ಚು ಬಿತ್ತಾರೆ ನೋಡ್ರಿ ನಮ್ಮ ಕಡೆ. ಆಮೇಲೆ ಮತ್ತು ಏನಪ್ಪ ಅಂದ್ರೆ ಕಾಯಿಪಲ್ಲೆ ಹೆಚ್ಚು ಮಾಡ್ತಾರೆ ನಮ್ಮ ಕಡೆ. ಆಮೇಲೆ ಇಂಥ ಸಜ್ಜಿ ಭೀ ಹೆಚ್ಚು ಹಸುಗಳಿಗೆ ಬಿತ್ತಾರೆ ನೋಡ್ರಿ. ನೋಡಿ ಫ್ರೆಂಡ್ಸ, ಇದ ಗೊಂಜಾಳದಾಗ ನಾವು ಕಸ ತೆಗ್ಯಾತಿದ್ದು ರೀ. ನೋಡ್ರಿ ಫ್ರೆಂಡ್ಸ್, ನಾನು ನಿಮಗೆ ಯಾವ ಗೊಂಜಾಳ ಹೆಂಗೆ ಕಸ ಆಗೈತೆ ಅಂತ ತೋರಿಸ್ತೀನಿ. ಅದ್ರೊಳಗೆ ಕಸ ಭಾಳ ಆಗೈತ್ರಿ. ಕಸ ತೆಗ್ಯಾಕತ್ತವ್ರಿ ನಾವು. ನೋಡ್ರಿ ಫ್ರೆಂಡ್ಸ, ನಿಮಗೆ ತೋರಿಸ್ತೀನಿ ಯಾವ ಥರ ಕಸ ಆಗೈತೆ ತಂದ. ನೋಡಿ ಫ್ರೆಂಡ್ಸ, ನೋಡ್ರಿ ಈ ಥರ ಕಸ ಆಗೈತಿ ನೋಡ್ರಿ. ಗೊಂಜಾಳದಾಗ ನಾವು ಕಸ ತೆಗ್ಯಾತವ್ರಿ. ಭಾಳ ಅಂದ್ರೆ ಭಾಳ ಕಸ ಆಗೈತ್ರಿ. ನೋಡಿ ಫ್ರೆಂಡ್ಸ್, ಯಾವ ಥರ ಕಸ ಆಗೈತೆ ಅಂತ. ಈ ಕಸಕ್ಕೆ ನೀವು ಏನು ಮಾಡ್ತೀರಿ? ಆಳು ಹಚ್ತಿರೋ ಏನು ಕಸದ ಎಣ್ಣೆ ಬಡಿತಿರೋ ಹೇಳ್ರಿ ಫ್ರೆಂಡ್ಸ ಕಮೆಂಟ್ದಾಗ. ನಮ್ಮ ಕಡೆ ಇದಕ್ಕೆಲ್ಲ ಆಳು ಹಚ್ತಾರ್ರಿ. ಯಾಕಂದ್ರೆ ಆಳು ಹಚ್ಚಿದ್ರೆ ಸ್ವಚ್ಛ ಆಕತ್ರಿ ಇದೆಲ್ಲ ಗೊಂಜಾಳ ಕಸ ತೆಗೆದು ಎಲ್ಲ ಲಗೋಡಿ ಇಟ್ರಂದ್ರೆ ಗೊಂಜಾಳ ಬರ್ತೈತಿ ನೋಡ್ರಿ ಫ್ರೆಂಡ್ಸ. ಈ ಥರ ಐತೆ ನೋಡ್ರಿ ಕಸ. ಇದ್ರೊಳಗೆ ಮತ್ತು ಶೇಂಗಾ ಬಿತ್ಯಾರ ನೋಡ್ರಿ. ಶೇಂಗಾ ಕಾಣಿಸಕತ್ತೈತಿಲ್ಲ ನಿಮಗೆ? ನೋಡಿ ಫ್ರೆಂಡ್ಸ್, ಶೇಂಗಾ ಇಲ್ಲಿ ಐತೆ ನೋಡ್ರಿ. ಮತ್ತು ಈ ದಂಡಿದೆಲ್ಲ ಜೋಳ ಬಿತ್ಯಾರ ನೋಡ್ರಿ. ಮತ್ತು ಹಸುಗಳಿಗೆ ಅಂತ ಈ ದಂಡಿಗೆ ಗೊಂಜಾಳ ಇದು ಜೋಳ ಐತೆ ನೋಡ್ರಿ. ಬಿಳಿ ಜೋಳ ಅಂತಾರ್ರಿ ಇದಕ್ಕೆ. ನೋಡಿ ಫ್ರೆಂಡ್ಸ, ಇದು ಕಾಣಿಸೋದ ಜೋಳ ರೀ, ಬಿಳಿ ಜೋಳ ಅಂತ್ರಿ. ಇದು ತೆನಿ ಆತಂದ್ರೆ ಇದು ತಿನ್ನಾಕು ಜೋಳ ಆಗ್ತಾವ್ರಿ. ತೆನಿ ಆಗ್ಲಿಕ್ಕಂದ್ರೆ ಹಸುಗಳಿಗೆ ಮೇವು ಮಾಡಕ್ಕೆ ಆಕತಿ ನೋಡ್ರಿ ಫ್ರೆಂಡ್ಸ. ಚಲೋ ತಿನ್ನಾಕ ಚಲೋ ಆಕತ್ರಿ ತೆನಿ ಆದ್ರೆ. ಇಲ್ಲಾದ್ರೆ ಇಲ್ರಿ. ಮತ್ತೇನಪ್ಪ ಅಂತಂದ್ರೆ ನಿಮ್ಮ ಕಡೆ ಏನೇನು ಬೆಳೆ ಮಾಡ್ತಾರ್ರಿ ಅಂತ ಕಮೆಂಟ್ದಾಗ ತಿಳಿಸ್ರಿ. ನಮ್ಮ ಕಡೆ ಈ ಥರ ಎಲ್ಲ ಬೆಳೆ ಮಾಡ್ತಾರ್ರಿ. ಹೆಚ್ಚು ನಮ್ಮ ಕಡೆ ಕಾಯಿಪಲ್ಲೆ ಮಾಡ್ತಾರ್ರಿ. ಈ ಬೆಳ್ಯಾಗನ ಕಾಯಿಪಲ್ಲೆ ಮಾಡ್ತಾರೆ ನೋಡ್ರಿ. ಕಾಯಿಪಲ್ಲೆ ಮಾಡಂದ್ರೆ ಯಾವ ಥರ ರೋಗ ಬರ್ದಿಲ್ರಿ, ಬೆಳೆಗೂ ರೋಗ ಬರ್ದಿಲ್ರಿ. ಆಮೇಲೆ ಹಾಕಿದ ಕಾಯಿಪಲ್ಲೆ ಗಿಡಗಳೆಲ್ಲ ರೋಗ ಬರ್ದಿಲ್ಲ ನೋಡ್ರಿ ಫ್ರೆಂಡ್ಸ್. ಯಾಕಂದ್ರೆ ನಮ್ಮ ಕಡೆ ಕಸಾನ ಹೆಚ್ಚಾಗಿ ತೆಗಿತಾರೆ. ಎಣ್ಣೆ ಅದು ಏನು ಬಡಿದಿಲ್ರಿ. ಅದಕ್ಕಾಗಿನ ಕಾಯಿಪಲ್ಲೆ ಚಲೋ ಬರ್ತೈತ್ರಿ. ಆದರೂ ಎಣ್ಣೆ ಎಲ್ಲ ಹೊಡೆದ್ರೆ ರೋಗ ಬರ್ತೈತೆ ಅಂತಂದು ಎಣ್ಣೆ ಹೊಡಿದಿಲ್ರಿ. ಚಲೋ ಬರ್ತೈತ್ರಿ ಬೆಳೆ. ನೋಡಿ ಫ್ರೆಂಡ್ಸ, ನಿಮ್ಮ ಕಡೆ ಸಜ್ಜಿ ಅದು ಬೆಳೆಸ್ಬೇಕಾರೆ, ಸಜ್ಜಿ ಅದು ಹಸುಗಳಿಗೆಲ್ಲ ಬಿತ್ತಬೇಕಾರೆ ಯಾವ ಥರ ಮಾಡ್ಬೇಕಂದ್ರೆ ರೀ, ಇದು ಸಜ್ಜಿ ಐತ್ರಿ. ಈ ಸಜ್ಜಿ ಐತ್ರಿ, ಇದು ಗಣಿಕೆ ಐತ್ರಿ. ಈ ಗಣಿಕೆ ಇಷ್ಟಿಷ್ಟು ಈ ಕಣ್ಣು ಐತ್ರಲ್ಲ, ಈ ಕಣ್ಣಿಗೆ ಇದು ಸ್ವಲ್ಪ ನಡು ಕಡಿದ್ರೆ ಇದು ಹೊಲದಾಗ ಸ್ವಲ್ಪ ಹಿಂಗೆ ಚುಚ್ಚಿದ್ರೆ ಸಾಕ್ರಿ, ಮೇವು ಹಾಕೈತಿ ನೋಡ್ರಿ. ಇದು ಚಿಗಿತೈತ್ರಿ, ಚಿಗಿದ್ ಮೇವು ಹಾಕತ್ರಿ. ಭಾಳ ಅಂದ್ರೆ ಭಾಳ ಚಲೋ ರೀ ಇದು ದನಿಗಿರಿ. ಹಸು ಈಗ ಭಾಳ ಚಲೋ ನೋಡ್ರಿ. ಇದು ಮೇವು ರೀ.